ಏ ಹೋಗ್ಬಾರ್ದು ಹೋಗ್ಬಾರ್ದು. ನೀನು ಮುಟ್ಟು ತಾಯಿ. ಏನಾಗಲ್ಲ, ಹುಷಾರಾಗ್ತೀಯ ಬಸವಣ್ಣ ಅಂತ ಹೇಳು. ಮುತ್ಕೊಡು ಹಂಗೆ ಹಣೆಗೊಂದ. ಏನು ಮಾಡಲ್ಲ, ಮುತ್ಕೊಡವ. ಗುರುಗಳೇ, ಏನ್ ತಮ್ಮ ಹೆಸರು? ಮಹದೇವಯ್ಯ ಅಂತ. ಯಾವೂರು? ಮತಿಘಟ್ಟ. ಈಗ ಈ ತರದ್ದು ನಾಟಿ ವೈದ್ಯ ಯಾವಾಗಿಂದ ಮಾಡ್ತೀರಾ? 45 ವರ್ಷ ಆಯ್ತು. ಹಸುಗಳಿಗ ಇಲ್ಲ ನಾಯಿ? ಎಲ್ಲ ಎಂಟೇ, ಯಾವ ಮನುಷ್ಯಗೆ, ದನಿಗೆ, ಮನುಷ್ಯಗೂ. ಮನುಷ್ಯಗೂ ಮಾಡ್ತೀವಿ. ಈಗ ನಿಮ್ಮ ಅನುಭವದಲ್ಲಿ ಇದು ಏನಾಯ್ತು ಅಂತ ನಿಮ್ಗಂತ? ಇದು 2 ಮೂಳೆ ಇದಾವೆ ಇವು. ಇಲ್ಲಿ ಹಿಂದು ಕಾಲವು, ಹಿಂದು ಕಾಲ ಒಂದ್ ಮೂಳೆ ಕ್ರಾಸ್ ಆಗಿ ಹೋಗ್ಬಿಡೈತೆ. ಒಂದ್ ಮೂಳೆ ಐತೆ, ಅದು ಈ ಕ್ರಾಸ್ ಆಗಿರೋದವ, ಅದಕ್ಕೆ ನಿಲ್ಲಕ್ಕ ಗ್ರಿಪ್ಪೆ ಸಿಕ್ಕಲ್ಲ. ಮತ್ತೆ ಹೆಂಗ್ ರೆಡಿ ಮಾಡ್ಬೋದು? ಅದು ಇದು ಬಟ್ಟಿಗೆ ಔಷಧಿ ಕೊಡ್ತೀವಿ. ಮೂಳೆ ಅಕಸ್ಮಾತ್ ಮುರಿದ್ದು ಹಂಗೆ ಜಂಟ ಹಂಗೆ ಬೆಳೆಯುತ್ತೆ ಮೂಳೆ. ಮೂಳೆ ಬೆಳ್ಕೊಂತೆ. ಮೂಳೆ ಬೆಳೆಯಲ್ಲ, ಮೂಳೆ ಮೇಲೆ ಮಾಂಸ ಬೆಳ್ಕೊಂಡ್ಬಿಟ್ಟು ಅದಕ್ಕೆ 2 ಮೂಳೆಗೂ ಸೆಟ್ ಆಗುತ್ತೆ. ಅದು ಮೂಳೆಗೆ, ಈ ಮೂಳೆಯಿಂದ ಇದು ಕ್ರಾಸ್ ಆಗಿರುತ್ತೆ, ಹಿಂಗೆ ಸೆಟ್ ಆಗ್ಬಿಡುತ್ತೆ. ಅದು ಸರಿ ಸರಿ. ಇದು ಸರಿ ಆಗ್ಬೋದು ಅಂತೀರಾ? ಸರಿ ಆಗ್ಬೋದು, ಚಾನ್ಸ್ ಐತೆ. ಅದು ಔಷಧಿ ಏನೇನು ಹಾಕ್ತೀರಾ? ಹೊಟ್ಟೆ ಒಳಕ್ಕೆ ಏನೇನು ಕೊಡ್ತೀರಾ? ಇವಾಗ ಏನೇನು ಹಾಕ್ತೀರಾ ಮೆಡಿಸನ್? ಕಪ್ಪು ಬೆಲ್ಲ, ಕಪ್ಪು ಬೆಲ್ಲ, ಈ ಮುಟ್ಟಿ ಮುನಿಯ ಸೊಪ್ಪು, 9 ಬಳ್ಳಿ ಸೊಪ್ಪು, ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಿವಿ, ಜೀರ್ಣ ಆಗ್ಲಿ ಅಂತೇಳಿ. ಇನ್ನು ಅರಿಶಿನ ಪುಡಿ, 3/4 ಭಾಗ ಅರಿಶಿನ ಪುಡಿ ಹಾಕ್ತಿವಿ. ಕೆಲಸ ಮಾಡುತ್ತೆ. ಇದು ಒಟ್ಟಿಗೆ ಕೂಡಿಸೋದು. ಮೇಲೆ ಸವರಕ್ಕೆ ಎಳ್ಳೆಣ್ಣೆ, ಇನ್ನು ಇದಕ್ಕೆ ಇದು ಬರುತ್ತೆ, ಹಳೆ ಹುಣಸೆ ಹಣ್ಣು, ರಗುತ್ಕೊಳ ಅಂತ ಬರುತ್ತೆ. ಗಂಧಿ ಅಂಗಡಿ ಸಿಗುತ್ತೆ. ಅದು ಒಂಥರ ಎರೆ ಮಣ್ಣದಂಗೆ ಇರ್ತದೆ. ಅದು ಸಣ್ಣಗೆ ಅರಿಬೇಕು, ಕಲ್ಲು ಕಾಚಿದ್ದಂಗೆ ಇರ್ತದೆ, ಸಣ್ಣಗೆ ಅರಿಬೇಕು. ಅದು ಅರಿಶಿನ ಪುಡಿ ಟೈಪ್ ಅದನ್ನು ಅರಿಬೇಕು. ಅದನ್ನು ಇದು 2 ಮಿಕ್ಸ್ ಮಾಡ್ಬೇಕು. ಅರಿಶಿನ ಪುಡಿ ಅಷ್ಟು, ಅದು ಇದು ಅಷ್ಟೇ, 2 ಮಿಕ್ಸ್ ಮಾಡಿ ಸಣ್ಣಗೆ ಆದ್ಬಿಟ್ಟು ಬೆಲ್ಲ ಹಾಕಿ, ಅರಿಶಿನ ಪುಡಿ ಹಾಕಿ, ಇದು ಬೆಲ್ಲನೂ ಹಾಕಿ, ಹುಣಸೆ ಹಣ್ಣೊಳಗೆ ಹುಣಸೆ ಹುಳಿ 2 ಲೀಟ್ರ್ ಹುಣಸೆ ಹುಳಿ ಬೇಯಿಸ್ಬೇಕಲ್ಲ. ಅದಕ್ಕೆ ಬೇವಾಗ ಒಂದು ಮೆಡಿಸಿನ್ ಇಂದ ಒಂದು ಜೇಲ್ಮೆಣ ಇರುತ್ತೆ. ಜೇಲ್ಮೆಣ ಹಾಕ್ಬೇಕು ಅದ್ರೊಳಗೆ. ಅದು ಹಾಕಿದಾಗ ಅದು ಆಲ್ಮೆಂಟ್ ಆಗುತ್ತೆ. ಅದು ಅಂಟ್ಕೊಂಡಂಗ ಆಗುತ್ತೆ. ಅದ ಬ್ರಷ್ ನಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕಾಲಿಗೆ ಸಾವಿರಬೇಕಲ್ಲ, ಅಂಟು ಬರಕ್ಕೆ. ಭೂತ ಇದ್ರು ಭೂತ ಪಟ್ಟ ಅಂತ ಇಳಿಸ್ಕೊಂಡ್ಬಿಡುತ್ತೆ. ಅದು ಜೇಲ್ಮೆಣ ಭೂತ ಇದ್ರಿ ಅದಕ್ಕೆ ನೋವು ಒಂಚೂರು ಪೈಸು ನೋವು ಕಾಣಿಸಲ್ಲ. ಅದಕ್ಕೆ ಇದು ನಿಮ್ದು ಪಾರಂಪರಿಕವಾಗಿದ್ದು ನಿಮ್ ತಂದೆ ನಿಮ್ ತಾತ ಎಲ್ಲ ಮಾಡೋರು. ಅದೇ ಬಂದ್ಬಿಡ್ತಾರೆ. ಅವರಿಲ್ಲ, ಮಾಡಲ್ಲ. ಮಕ್ಳಿದಾರೆ, ನಮ್ಗೆ ಕೊನೆ. ಎಷ್ಟು ಕಲಿತಿಂದ ಬಂದ್ರು, 1 ದಿವಸ 2 ದಿವಸ ಒಂದು ಬಂದ್ರು. ಇಲ್ಲ, ಅದೇ ಕೊಡಲ್ಲ. ಗಿಡ ಪರಿಚಯ ಮಾಡ್ಬೇಕಲ್ಲ. ಫಸ್ಟ್ ಯಾರು ಆಯುರ್ವೇದಿಕ್ ಔಷಧಿ ಮಾಡೋನು ಗಿಡ ಪರಿಚಯ ಮಾಡ್ಕೋಬೇಕು. ಗಿಡ ಪರಿಚಯ ಮಾಡ್ಕೊಂಡ್ರು ಅವತ್ತು ಅವ್ರು ಗಿಡ ಪರಿಚಯ ಆದ್ರೆ ಅವ್ನು ಔಷಧಿ ಮಾಡ್ದ ಅಂತ ಔಷಧಿ ಮಾಡ. ಗಿಡ ಪರಿಚಯ ಔಷಧಿ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೊಂದು ನಾವು ಗಿಡ ಪರಿಚಯ ಸಲ ಒಂದು ಎಕ್ಸೆಲ್ ಗಾಡಿ ಇಟ್ಕೊಂಡಿದ್ದೀನಿ. ನಾನು ಇವತ್ತು ಎಕ್ಸೆಲ್ ಗಾಡಿ ಓಡಿಸ್ತೀನಿ. ಕಾಲ ಆಕ್ಷನ್ ಮಾಡ್ತಲ್ಲ, ಆಕ್ಷನ್ ಐತೆ. ನಿಲ್ಲಕ್ ಆಗಲ್ಲ. ಅದೇ ಗಟ್ಟಿ ಮೂಳೆ. ಇದೇ ತರ ಇಲ್ಲಿ ಯಾವ್ದ್ರಿ ಅದು? ಅಲ್ಲ, ಊರು ಗೌಡನ ಕಟ್ಟೆ. ಗೌಡಿ ಕಟ್ಟೆ ಆಯ್ತು.
ರೆಡಿ ಮಾಡಿರಾ? ಅದನ್ನು ರೆಡಿ ಮಾಡ್ಕೊಟ್ಟು ಬಂದೆ. ಹಿಂಗೆ ಇತ್ತಾ? ಇದು ಇಲ್ಲ, ಇದು ತೆಳವಾಗಿತ್ತು ಹೊಸ ಇದು heavy ಐತಿ. ಇದು ಕಾಲ್ ಭಾಗ ಐತೆ. ಕಾಲ್ ಭಾಗದ್ದು. ಹೆವಿವೇಟ್ ಚಾಂಪಿಯನ್ ಇದು. ಅದು ರೆಡಿ ಮಾಡಿಕೊಟ್ಟು ಇನ್ನೊಂದ್ಸರಿ ಬರ್ರಿ, ಇನ್ನೊಂದ್ಸರಿ ಔಷಧಿ ಮಾಡ್ಕೊಡ್ತೀನಿ, ರೆಡಿ ಆಗುತ್ತೆ ಅಂತ ಹೇಳಿದ್ದೆ. ಒಂದ್ಸರಿ ಬಂದ್ ಮಾಡ್ಕೊಂಡು ಚೆನ್ನಾಗಿ ತಿರ್ಗಾಡ್ತೀಗ. ಚೆನ್ನಾಗಿ ತಿರ್ಗಾಡ್ತೀವಿ ಮೇಲೆ ಎದ್ದೋಡಂಗ ಆಯ್ತೆ. ಜರಸ್ಲಾದಂಗ ಆದ್ರೆ ಅದ ಜರ್ಸ್ಲೆ ಅದು ಕುರಿ ಮೆಕ್ಕಿ ಬರೋದು. ಅದಕ್ಕೇನ್ ಮೆಡಿಸಿನ್? ಅದಕ್ಕೆ ಬಾಳೆಹಣ್ಣು ಪಟ್ಟು ಪಚ್ಕರ್ಪದಲ್ಲಿ ಕಾಲು ಕ್ಲಿಯರ್ ತೊಳಿಬೇಕು. ಎಲ್ಲಾಗೈತೆ ಅಲ್ಲಿ ತೊಳಿಬೇಕು. ತಣ್ಣೀರ್ ಆಗೈತೆ, ಬಿಸಿನೀರ್ ಹಾಕ್ಬಿಡು. ಪಚ್ಕರ್ಪೂರನ ನೀರೊಳಗೆ ಹಾಕಿಬಿಟ್ಟು ಬಿಸಿನೀರ್ ಕ್ಲೀನ್ ಆಗಿ ತೊಳಿಬೇಕು. ಎಲ್ಲ ಕ್ಲೀನ್ ಆಗಿ ಕ್ಲೀನ್ ತೊಳೆದ್ಬಿಟ್ಟು ಆಮೇಲೆ ಬಾಳೆಹಣ್ಣು ಐತಲ್ಲ, ಹೊಟ್ಟೆ ತಿನ್ನಕ್ ಬಾಳೆಹಣ್ಣು ಕೊಡ್ಬೇಕು. ತಂಪಾಗಿರ್ಬೇಕು. ಅದಕ್ಕೆ ಹೀಟ್ ಆಗಿರ್ದಂಗ ಇರುತ್ತೆ. ಅಲ್ವಾ? ಮೆಡಿಸಿನ್ ಬಾಳೆಹಣ್ಣು ಇಲ್ದ ರಾಗಿ ಅಂಬ್ಲಿ ಎರಡರೊಳಗೆ. ಇನ್ನ ಕೆಮ್ತಾವಲ್ಲ ಅವಕ್ಕೆ ಮೇಕೆ ಕುರಿ ಕೆಮ್ಮಿರೆ ಇದು ಐತಲ್ಲ ಮಗ, ಕಾಡು ಮೆಣಸಿನ ಗಿಡ ಅಂತ ಐತೆ. ಕಾಡು ಮೆಣಸಿನ ಗಿಡ ಅದು ಎಲೆ ಮುಳ್ಳು, ಗಿಡ ಮುಳ್ಳು ಎಲ್ಲ ಬರೀ ಮುಳ್ಳು. ಅದು ಒಂದು ಇಡೀ ಸೊಪ್ಪು ತರೋದು, ಬಿಡಿಸಂಬಂದು ಸೊಪ್ಪು ತಂದು ಅದಕ್ಕೆ ಮೆಣಸು, ಬೆಳ್ಳುಳ್ಳಿ, ಇಪ್ಲಿ ಹಾಕಿ ಚಚ್ಬಿಟ್ಟು ಅರಿಶಿನ ಪುಡಿ ಹಾಕಿ ಕುಡಿಸ್ಬಿಟ್ಟು ಮುಗೀತು. ಸರಿ ಆಗುತ್ತೆ. ಹಸುಗಳಿಗೂ ಇದೇ ಕೆಲಸ. ಅದಕ್ಕೆ ಸಿಕ್ಕಿದ್ರೆ ಅಶ್ವಗಂಧ ಗೊತ್ತಲ್ಲ ನಿಮ್ಗೆ, ಹಿರೇಮಂದಿ ಗಿಡ. ಅದನ್ನ ಕಿತಂಬಂದು ತೊಳೆದ್ಬಿಟ್ಟು ಪೌಡ್ರ್ ಮಾಡಿ ಅದು ಒಂದ್ 2 ಸ್ಪೂನ್ ಪೌಡ್ರ್ ಹಾಕಿಬೇಕು ಅದ್ರೊಳಗೆ. ಅದು ಚೆನ್ನಾಗಿರುತ್ತೆ. ಅದನ್ನೇ ಕೇಳಿದ್ ನಾನು ಅವಾಗ್ಲೇ. ಕಣ್ಣು ಬಿಳು ಬರುತ್ತಲ್ಲ, ಬಿಳು ಬಂದ್ರೆ ಅದೇ ಹೇಳೋದು, ಇಪ್ಲಿ ಬರುತ್ತಲ್ಲ, ಇಪ್ಲಿ ಒಂದ್ ಪೀಸು, ಆಮೇಲೆ ಶುಂಠಿ ಎಣ್ಣು ಗಂಧದ ತೇಲ್ಬಿಟ್ಟು ಕಣ್ಣಿಗೆ ಇಟ್ಬಿಡೋದು. ಇಪ್ಲಿನೂ ಸೇರಿಸ್ಬೇಕು. ಇಪ್ಲಿ ಸೇರಿಸ್ಬೇಕು. ಕಣ್ಣು ಬಿಳು ಹಸಿ ಶುಂಠಿ ಇಪ್ಲಿ ಅಲ್ಲ, ಕಣ್ಣೊಳಕ್ಕೆ ಇಡಬೇಕು. ಕಣ್ಣೊಳಕ್ಕೆ ಇಟ್ರೆ ಅದೆಲ್ಲ ಬಿಳುಪೆಲ್ಲ ಹೋಗ್ಬಿಟ್ಟು ಕಪ್ಪು ಬರಲ್ಲ, ಕ್ಲೀನ್ ಆಗುತ್ತೆ. ಡಿಗ್ರಿ ಬರಲ್ಲ, ಫ್ಯಾಟ್ ಬರಲ್ಲ. ಕಂಟಿ ಬೆಲ್ಲ ಇರ್ತಲ್ಲ, ಕಂಟಿ ಬೆಲ್ಲ ಅರಿಶಿನ ಪುಡಿ ಎರಡು ಮಿಕ್ಸ್ ಮಾಡಿ ಬುಸೊಳಕ್ಕೆ ಹಾಕಿ ಇಟ್ಬಿಟ್ರೆ ಫ್ಲಾಟ್ ಬರುತ್ತೆ, ಡಿಗ್ರಿ ಬರುತ್ತೆ ಪಕ್ಕ. ಯಾವ ಮೆಡಿಸಿನ್ ಬೇಕಾದ್ರೆ ಅರಿಶಿನ ಪುಡಿ ಬೆಲ್ಲ ಮೈನು. ಫ್ಯಾಟ್ ಬರುತ್ತೆ, ಡಿಗ್ರಿ ಬರುತ್ತೆ. ನೋಡಿ, ಈಗ ಬುದ್ಧರು ನಮ್ಗೆ ಅವರ 45 ವರ್ಷದ ಅನುಭವನ ಹಂಚ್ಕೊಂಡ್ರು, ಹಸುಗಳಿಗಾಗ್ಲಿ ಮೇಕೆ ಕುರಿಗಳಿಗಾಗ್ಲಿ. ಗುರುವೆ, ಹಂಗೆ ಇದು ಈ ನಾಯಿಗಳಿಗೆ ಈ ಕಾಯಿಲೆ ಆಗುತ್ತಲ್ಲ ಸಣ್ಣ ಪುಟ್ಟ, ಅವಕ್ಕೆ ಏನೇನ್ ಮಾಡ್ಬೋದು? ನಾಯಿಗಳಿಗೆ ರಾಮಬಾಣ ಅಂದ್ರೆ ಒಳ್ಳೆಕಾಯಿ ಐತಲ್ಲ, ಒಳ್ಳೆಕಾಯಿ ತೇದ್ಬಿಟ್ಟು ಹಾಲ್ ಬೆಳಕಾಯಿ ತೇದ್ಬಿಟ್ಟು ಹಾಲ್ ಬಿಟ್ಬಿಟ್ರೆ ಲೆಕ್ಕ ಬಿಡುತ್ತೆ ಅದು. ಅದ್ರೊಳಗೆ ಸೇರಿಸ್ಬಿಡೋದು, ಹಾಲೊಳಗೆ ಒಳ್ಳೆಕಾಯಿ ಕೊಂದ್ಮೇಲೆ ತೇದ್ಬಿಡೋದು. ಅದ್ರ ಮೇಲೆ ಹಾಲ್ ಲೆಕ್ಕ ಬಿಡುತ್ತೆ. ಯಾವ ಕಾಯಿಲೆಗೂ ಹುಷಾರಾಗ್ಬಿಡುತ್ತೆ. ಎಂಟೆ ಕಾಯಿಲೆಲ್ಲ ಹುಷಾರಾಗ್ಬಿಡುತ್ತೆ ಒಳ್ಳೆ ಕಾಯಿಲೆ. ಅದು ಒಂದೇ ಕಾಯಿ ಸಾಕು. ನೋಡಿ, ಈಗ ಹಸುಗಳಿಗಾಯ್ತು ಮೇಕೆ ಕುರಿಗಾಯ್ತು ನಾಯಿಗೂ ಹೇಳಿದ್ರು. ಸೊ ನೀವ್ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತೀರಿ. ನೋಡಿ, ಈ ರೀತಿ ನಿಮ್ಮ ಹಸುಗಳಿಗೆ, ಕರು ಮೇಕೆಗಳಿಗೆ, ಕುರಿಗಳಿಗೆ ಈ ರೀತಿ ಆದಾಗ ಈ ಒಂದು ವೈದ್ಯರು ಹೇಳಿದ್ರಲ್ಲ, ಈ ನಾಟಿನ ಮಾಡಿ ಇದ್ರ ಮೂಲಕ ನಿಮ್ಮ ಹಸು ಕರುಗಳು ಯಾವುದೇ ರೀತಿ ಪ್ರಾಣಿಗಳಿಗೆ ಆರೋಗ್ಯದ ಒಂದು ವೃದ್ಧಿ ಚೆನ್ನಾಗಾಗುತ್ತೆ ಅಂತ ತಿಳಿಸ್ದ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.